ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು, ಮತ್ತೆ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ನಿಮ್ಮ ಫೇಸ್ ಅಲ್ಲಿ ಬಂಗು ಇದೆ, ಪಿಗ್ಮೆಂಟೇಷನ್ ಇದೆ, ಆಕ್ನಿ ಮಾರ್ಕ್ಸ್, ಸೊ ನಿಮ್ಮ ಸ್ಕಿನ್ ಫುಲ್ ಟ್ಯಾನ್ ಆಗಿದೆ, ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗಬೇಕು ಅಂತ ಅಂದ್ರೆ ಸೊ ನೀವು ಖಂಡಿತವಾಗ್ಲೂ ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಬಹುದು. ಸೊ ನಮ್ಮ ಸ್ಕಿನ್ ಕ್ಲಿನಿಕ್ ಅಲ್ಲಿ ಒನ್ ಟೈಮ್ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ನ ನಾವು ಸ್ಟಾರ್ಟ್ ಮಾಡಿದೀವಿ. ಈ ಒಂದು ಒನ್ ಟೈಮ್ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಅಲ್ಲಿ ಏನೆಲ್ಲ ಪ್ರಯೋಜನಗಳಿದೆ ಅಂದ್ರೆ, ನಿಮ್ಗೆ ಓಪನ್ ಪೋರ್ಸ್ ಇದ್ರೆ, ಮತ್ತೆ ಆಕ್ನಿ ಮಾರ್ಕ್ಸ್ ಮತ್ತೆ ಟ್ಯಾನ್ ಎಲ್ಲಾನು ಕೂಡ ಹೋಗುತ್ತೆ. ಸೊ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ 1 ಮಂತ್ 2 ಮಂತ್ಸ್ ಅಲ್ಲಿ ನಿಮ್ಮ ಸ್ಕಿನ್ ಕಂಪ್ಲೀಟ್ ಆಗಿ ಕ್ಲಿಯರ್ ಔಟ್ ಆಗುತ್ತೆ. ಸೊ ಆ ತರದೊಂದು ಒನ್ ಟೈಮ್ ಟ್ರೀಟ್ಮೆಂಟ್ ನ ನಾವು ನಮ್ಮ ಕ್ಲಿನಿಕ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ. ಈ ಒಂದು ಪ್ರೈಸ್ ಯೂಟ್ಯೂಬ್ ಚಾನಲ್ ಇಂದ ನೀವು ನನ್ನ ವ್ಯೂವರ್ಸ್ ಆಗಿದ್ದೀರಾ, ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅಂತ ಅಂದ್ರೆ ಜಸ್ಟ್ 2000 rupeesಗೆ ನಾವು ಒನ್ ಟೈಮ್ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಿದೀವಿ. ಸೊ ನೀವು 2000 rupees ನ ನೀವು ಪೇ ಮಾಡಿದ್ರೆ ಸೊ ನಾವು ನಿಮ್ಮ ಸ್ಕಿನ್ ಟೈಪ್ ನ ನೋಡಿ, ನಿಮ್ಮ ಲೈಫ್ ಸ್ಟೈಲ್ ನ ನೋಡಿ ನಾವು ಒಂದು ಕಸ್ಟಮೈಸ್ ಟ್ರೀಟ್ಮೆಂಟ್ ನ ನಿಮಗೆ ಮಾಡಿಕೊಡ್ತೀವಿ. ಸೊ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ನೀವು ಖಂಡಿತವಾಗ್ಲೂ ನಾವು ಕೊಡುವಂತ ಸನ್ಸ್ಕ್ರೀನ್ ಮತ್ತೆ ಮಾಯಿಶ್ಚರೈಸರ್ ಮತ್ತೆ ಕ್ರೀಮ್ಸ್ ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಕಂಪ್ಲೀಟ್ ಅಲ್ಲಿ ನಿಮ್ಮ ಫೇಸ್ ಅಲ್ಲಿ ಇರುವಂತ ಎಲ್ಲಾ ರೀತಿಯ ಒಂದು ಟ್ಯಾನ್, ಪಿಗ್ಮೆಂಟೇಷನ್, ಆಕ್ನಿ ಮಾರ್ಕ್ಸ್ ಎಲ್ಲವೂ ಕ್ಲಿಯರ್ ಔಟ್ ಆಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ಆಫರ್ ಏಪ್ರಿಲ್ 20th ವರೆಗೂ ಇರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಈ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ನೀವು ತಗೋಬಹುದು. ಇದು ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ. ಯಾಕೆಂತ ಅಂದ್ರೆ ದಿಸ್ ಇಸ್ ಡರ್ಮಟಾಲಜಿ ಕ್ಲಿನಿಕ್ ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ನಿಮ್ಮ ಸ್ಕಿನ್ ಸೈಡ್ ಎಫೆಕ್ಟ್ಸ್ ಆಗಿರೋದಿಲ್ಲ. ಸೊ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ನನಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಫೋಟೋಸ್ ಕಳಿಸ್ಕೊಡಿ. ಅಂಡ್ ನನ್ನ ಫೋನ್ ಪಿಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನೀವು ವಾಟ್ಸ್ಆಪ್ ಮಾಡಿದ್ರೆ ನಾನು ನಿಮ್ಗೆ ನನ್ನ ಅಡ್ರೆಸ್, ಲೊಕೇಶನ್ ಎಲ್ಲವೂ ಶೇರ್ ಮಾಡ್ತೀನಿ. ಅಂಡ್ ಖಂಡಿತವಾಗ್ಲೂ ಗೈಸ್, ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೆ ಆನ್ಸರ್ಸ್ ಬೇಕು, ಪರ್ಸನಲ್ ರೀಡಿಂಗ್ ಕ್ವೆಶನ್ಸ್ ಕೇಳಬೇಕು, ಆನ್ಸರ್ಸ್ ಪಡ್ಕೋಬೇಕು, ಅನ್ಲಿಮಿಟೆಡ್ ಆಗಿ ಮಾತಾಡಬೇಕು, ಅನ್ಲಿಮಿಟೆಡ್ ಕ್ವಶನ್ಸ್ ಕೇಳಬೇಕು ಅಂತ ಇದ್ರೆ ನೀವು 200 rupees ನ ನೀವು ಪೇ ಮಾಡಿ. ಸೊ 200 rupees ನ ನೀವು ಪೇ ಮಾಡಿದ್ರೆ ವಾಯ್ಸ್ ನೋಟ್ ಮುಖಾಂತರ ನಿಮಗೆ ಆನ್ಸರ್ ಸಿಗುತ್ತೆ. ನೀವು 400 rupees ನ ನೀವು ಪೇ ಮಾಡಿದ್ರೆ ಕ್ವಶನ್ಸ್, ನೀವು ಫೋನ್ ಕಾಲ್ ಎಲ್ಲವೂ ಫೋನ್ ಕಾಲ್ ಅಲ್ಲಿ ನೀವು ಮಾತಾಡಬಹುದು. ಅನ್ಲಿಮಿಟೆಡ್ ಆಗಿ ಇರುತ್ತೆ. ಎರಡು ಆಫರ್ ಕೂಡ ಅನ್ಲಿಮಿಟೆಡ್ ಕ್ವಶನ್ಸ್, ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು. ಸೊ 200 ಪೇ ಮಾಡಿದ್ರೆ ವಾಯ್ಸ್ ನೋಟ್ ಅಲ್ಲಿ ಸಿಗುತ್ತೆ. ಸೊ 400 ಪೇ ಮಾಡಿದ್ರೆ ಫೋನ್ ಕಾಲ್ ಅಲ್ಲಿ ರೀಡಿಂಗ್ ಸಿಗುತ್ತೆ. ಸೊ ಇದಾಗಿರುತ್ತೆ ಅಂತ ಹೇಳುತ್ತಾ, ಸೊ ಎಸ್ ಗೈಸ್, ದಿಸ್ ಇಸ್ ದ ಮೋಸ್ಟ್ ಎಕ್ಸೈಟಿಂಗ್ ನ್ಯೂಸ್. ನಿಮಗೆ ಬಂಪರ್ ಧಮಾಕ ಕೊಟ್ಟಿದೀವಿ ನಮ್ಮ ಕಡೆಯಿಂದ. ಸೊ ಒನ್ ಟೈಮ್ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್. ಸೊ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ ನೀವು ಈ ಒಂದು ಆಫರ್ ನ ಯುಟಿಲೈಸ್ ಮಾಡ್ಕೋಬಹುದು. ಏಪ್ರಿಲ್ 20th ವರೆಗೂ ಈ ಒಂದು ಆಫರ್ ನಮ್ಮ ಕ್ಲಿನಿಕ್ ಅಲ್ಲಿ ನಡೀತಾ ಇರುತ್ತೆ. ಓಕೆ, ಸೊ ಎಸ್, ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಾನು ಹೇಳ್ಬೋದು. ಸೊ ನಿಮ್ಮ ಕರಿಯರ್ ಲೈಫ್ಗೆ ನಿಮ್ಮ ಟ್ಯಾರೋ ಇಂದ ಏಂಜಲ್ಸ್ ಗೈಡೆನ್ಸ್ ಏನ್ ಬರುತ್ತೆ, ಸೊ ಟ್ಯಾರೋನಲ್ಲಿ ಏನ್ ಗೈಡೆನ್ಸ್ ಬರುತ್ತೆ ನಿಮ್ಮ ಕರಿಯರ್ ಗ್ರೋತ್ಗೆ, ನಿಮ್ಮ ಲೈಫ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದ್ದೀರಾ, ಫೈನಾನ್ಷಿಯಲಿ ನೀವು ಗ್ರೋ ಆಗ್ತಾ ಇಲ್ಲ ಅಂತ ಅಂದ್ರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಸೊ ಖಂಡಿತವಾಗ್ಲೂ ನೀವು ನಮ್ಮ ರೀಡಿಂಗ್ ನ ಪಡ್ಕೋಬಹುದು. ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ. ಅಂಡ್ ಈ ಒಂದು ರೀಡಿಂಗ್ ನ ಫುಲ್ ನೋಡಿ, ಓಕೆನಾ. ಸೊ ಇವಾಗ ನೋಡೋಣ ನಿಮ್ಮ ಕರಿಯರ್ ಗ್ರೋತ್ಗೆ ಟ್ಯಾರೋ ಕಡೆಯಿಂದ ಏನ್ ಗೈಡೆನ್ಸ್ ಬರ್ತಾ ಇದೆ ಅಂತ. ಸಿಕ್ಸ್ ಆಫ್ ಸೋರ್ಟ್ಸ್ ಇದೆ, ಓಕೆ, ಜಸ್ಟಿಸ್ ಇದೆ, ಕಿಂಗ್ ಆಫ್ ಸೋರ್ಟ್ಸ್, 8 of Pentacles, 6 of Swords, oh my god, and bottom of the card 10 of Cups ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಕರಿಯರ್ ಲೈಫ್ ಅಲ್ಲಿ ದೇರ್ ಈಸ್ ಅ ಚಾಲೆಂಜಿಂಗ್ ಅಂತ ನಂಗೆ ಕಾಣಿಸ್ತಾ ಇದೆ. ನೋಡಿ, ನಂಗೆ ಫಸ್ಟ್ ಕಾರ್ಡೆ 7 of Swords ಬಂತು. 7 of Swords ಅಂದ್ರೆ ನಿಮ್ಮ ಕರಿಯರ್ ಗ್ರೋತ್, ನಿಮ್ಮ ಲೈಫ್ ಅಲ್ಲಿ ಫೈನಾನ್ಷಿಯಲಿ ಸ್ಟಕ್ ಆಗಿದ್ದೀರಾ, ಅಥವಾ ಎಷ್ಟೇ ದುಡಿದ್ರು ಆ ದುಡ್ಡು ನಿಮ್ಮ ಹತ್ರ ನಿಲ್ತಾ ಇಲ್ಲ, ಸ್ಟೇಬಿಲಿಟಿ ಇಲ್ಲ, ನಿಮ್ಮ ಲೈಫ್ ಅಲ್ಲಿ ತುಂಬಾ ಚಾಲೆಂಜಿಂಗ್ ಇದೆ,
ಕರಿಯರ್ ಲೈಫಲ್ಲಿ ತುಂಬಾ ಚಾಲೆಂಜಿಂಗ್ ಇದೆ, ಅಥವಾ ನೀವೇನಾದ್ರೂ ಒಂದು ಬಿಸ್ನೆಸ್ ಓನರ್ ಆಗಿದ್ರೆ ನಿಮ್ಮ ಲೈಫಲ್ಲಿ ತುಂಬಾ ಚಾಲೆಂಜಿಂಗ್ ಇದೆ. ಸೊ ಅದೆಲ್ಲಾನು ನೀವು ಮೆಟ್ಟಿ ನೀವು ನಿಂತಿದ್ದೀರಾ, ಫೋಕಸ್ಡ್ ಆಗಿದ್ದೀರಾ, ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಎಲ್ಲೂ ಗಿವ್ ಅಪ್ ಮಾಡಬೇಡಿ ಅಂತಾನೆ ನಾನು ಹೇಳ್ತೀನಿ. ಈ ಒಂದು ಸವಾಲುಗಳು ನಿಮ್ಮ ಜೀವನದಲ್ಲಿ ಏನಕ್ಕೆ ಬಂದಿದೆ ಅಂತ ಅಂದ್ರೆ, ನಿಮ್ಮ ಲೈಫ್ ಅಲ್ಲಿ ನೀವು ಫೈನಾನ್ಷಿಯಲಿನ ಹೇಗೆ ರೊಟೇಟ್ ಮಾಡಬೇಕು, ಫೈನಾನ್ಷಿಯಲಿನ ನೀವು ಹೇಗೆ ಉಪಯೋಗಿಸ್ಕೊಬೇಕು ಅಂತ ನಿಮಗೆ ಜೀವನದಲ್ಲಿ ಒಂದು ಪಾಠ ಕಲಿಸಕ್ಕೋಸ್ಕರ ನಿಮ್ಮ ಒಂದು ಡೆಸ್ಟಿನಿ, ನಿಮ್ಮ ಲೈಫ್ ಅಲ್ಲಿ ಒಂದು ಟೆಸ್ಟಿಂಗ್ ಪೀರಿಯಡ್ ಆಗಿರುತ್ತೆ. ಸೊ ಇದನ್ನ ನೀವು ಪಾಸ್ ಆದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಮುಂದೆ ಬಂದೇ ಬರ್ತೀರಾ ಅಂತ ನಾನು ಹೇಳ್ಬೋದು. ಸೊ ಯಾವುದೇ ಕಾರಣಕ್ಕೂ ನೀವು ಧೈರ್ಯನ ಗೆಡಕ್ ಹೋಗ್ಬೇಡಿ. ಸೊ ಖಂಡಿತವಾಗ್ಲೂ ನಿಮ್ಮ ಲೈಫ್ ಅಲ್ಲಿ ಇನ್ನ ಮುಂದೆ ದೇರ್ ಈಸ್ ಅ ಗ್ರೋತ್ ಅಂತ ನಾನು ಹೇಳ್ಬೋದು. ಸೊ ಫೈನಾನ್ಷಿಯಲಿ ನೀವು ಗ್ರೋತ್ ಆಗ್ತೀರಾ, ಕರಿಯರ್ ಅಲ್ಲಿ ನೀವು ಸಕ್ಸಸ್ ಆಗ್ತೀರಾ, ತುಂಬಾ ವರ್ಷಗಳಿಂದ ನೀವು ಹಾರ್ಡ್ ವರ್ಕ್ ಮಾಡ್ಕೊಂಡ್ ಬಂದಿದ್ದೀರಾ. ನಿಮ್ಮ ಲೈಫ್ ಅಲ್ಲಿ ಯಾವಾಗ್ಲೂ ಕೂಡ ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು, ಸಕ್ಸಸ್ ಸಿಗ್ಬೇಕು, ನಾನು ಕೂಡ ಒಂದು ಒಳ್ಳೆ ವ್ಯಕ್ತಿಯಾಗಿ ನನ್ನ ಎಲ್ಲರೂ ಗುರುತಿಸ್ಬೇಕು, ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೇಕು, ಇನ್ಸ್ಪಿರೇಷನ್ ಆಗ್ಬೇಕು ಅಂತ ನೀವು ತುಂಬಾ ವರ್ಷಗಳಿಂದ ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ತುಂಬಾನೇ ಒಳ್ಳೆ ಪ್ರಯತ್ನನ ಪಟ್ಟಿದ್ದೀರಾ. ಸೊ ಇವಾಗ ನಿಮ್ಮ ಜೀವನದಲ್ಲಿ ಇನ್ನೇನು ನನ್ನ ಜೀವನದಲ್ಲಿ ಎಲ್ಲ ಸಿಕ್ಬಿಡುತ್ತೆ ಅನ್ನೋ ಒಂದು ಟೈಮ್ ಅಲ್ಲಿ ನಿಮಗೆ ಒಂದು ಡೆಸ್ಟಿನಿ, ಒಂದು ಲೈಫ್ ಪಾತ್ ಅಲ್ಲಿ ನೀವು ಲೈಫ್ ನ ಹೆಂಗೆ ತಗೊಬೇಕು ಅಂತ ಹೇಳಿ ನಿಮ್ಗೆ ಜೀವನದಲ್ಲಿ ಕಷ್ಟ ಬರ್ತಿದೆ. ಅದು ಬಿಟ್ರೆ ನಿಮ್ಮ ಜೀವನ ತುಂಬಾ ಸಖತ್ತಾಗಿರುತ್ತೆ. ಇನ್ನು ಮುಂದೆ ನಿಮ್ಮ ಲೈಫ್ ಅಲ್ಲಿ ಯಾವ್ದಕ್ಕೂ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ದೇರ್ ಈಸ್ ಎನ್ ಗ್ರೋತ್. ನಿಧಾನವಾಗಿ ನಿಮ್ಮ ಜೀವನ ಗ್ರೋತ್ ಆಗುತ್ತೆ. ಕರಿಯರ್ ಅಲ್ಲಿ, ಬಿಸ್ನೆಸ್ ಅಲ್ಲಿ 10 ಆಫ್ ಕಪ್ಸ್ ಇದೆ. ನೀವು ಅನ್ಕೊಂಡಿದ್ದೆಲ್ಲ ನೀವು ಅಚೀವ್ಮೆಂಟ್ ಮಾಡ್ತೀರಾ, ಅಥವಾ ನಿಮ್ಗೆ ಏನಾದ್ರು ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕಿದ್ರೆ, ಅಥವಾ ಒಂದು ಕಾರ್ ತಗೋಬೇಕು, ಮನೆ ತಗೋಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ವಿತ್ ಇನ್ ದ ನೆಕ್ಸ್ಟ್ 2 years ಒಳ್ಳೆ ಸಮಯ ಇದೆ. ಖಂಡಿತವಾಗ್ಲೂ ನಿಮ್ಗೆ ಫೈನಾನ್ಷಿಯಲ್ ಗ್ರೋತ್ ಆಗುತ್ತೆ, ಅಬಂಡೆನ್ಸ್ ಗ್ರೋತ್ ಆಗುತ್ತೆ ನಿಮ್ಮ ಲೈಫ್ ಅಲ್ಲಿ. ದೇರ್ ಈಸ್ ಡೆಫಿನೆಟ್ಲಿ ಅ ಗ್ರೋತ್. ನೀವು ಅನ್ಕೋತಾ ಇದ್ರ ನನ್ನ ಲೈಫ್ ಅಲ್ಲಿ ನಾನು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು, ಕಷ್ಟಪಟ್ಟರು, ದೇವ್ರು ನಂಗೆ ಕರುಣೆನೆ ತೋರಿಸ್ತಾ ಇಲ್ಲ, ಯಾವಾಗ್ಲೂ ನನ್ನ ಜೀವನದಲ್ಲಿ ಇದೇ ನಡೀತಾ ಇದೆ, ಯಾಕಪ್ಪ ಜೀವನದಲ್ಲಿ ನಂಗೆ ಇಷ್ಟು ಕಷ್ಟ ಬರ್ತಿದೆ ಅಂತ ನೀವು ತುಂಬಾ ಅನ್ಕೋತಾ ಇದ್ದೀರಾ. ಖಂಡಿತವಾಗ್ಲೂ ಗೈಸ್ ನಾನೇನ್ ಹೇಳ್ಬೋದು ಅಂತ ಅಂದ್ರೆ, ವೇಟ್ ಮಾಡಿ, ನಿಮ್ಮ ಜೀವನದಲ್ಲಿ ಎಲ್ಲ ಅನುಕೂಲಗಳು ಆಗತ್ತೆ. ಓಕೆ, ಸೊ ಡೋಂಟ್ ಥಿಂಕ್ ನನ್ನ ಜೀವನ ಇದಕ್ಕೆ ಇಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ, ನನ್ನ ಕರಿಯರ್ ಏನು ಗ್ರೋತ್ ಆಗಲ್ಲ, ನಾನು ಬಿಸ್ನೆಸ್ ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟಿದೀನಿ, ಲಾಸ್ ಆಗ್ತಿದೆ ಅಂತ ನೀವು ಅನ್ಕೋತಾ ಇದ್ದೀರಾ ಅಂತಂದ್ರೆ, ಖಂಡಿತವಾಗ್ಲೂ ನೀವು ಏನೆಲ್ಲ ಇನ್ವೆಸ್ಟ್ ಮಾಡಿದ್ರ ಅದು ಖಂಡಿತವಾಗ್ಲೂ ನಿಮಗೆ ಒಂದಲ್ಲ ಒಂದು ದಿನ ಅದು ಬಂದೇ ಬರುತ್ತೆ. ಯಾವಾಗ ಬರ್ಬೋದು, ನಾನು ಇನ್ವೆಸ್ಟ್ ಮಾಡೋದಲ್ಲ ಯಾವಾಗ ನಂಗೆ ಪ್ರಾಫಿಟ್ ಆಗುತ್ತೆ ಅಂತ ಅಂದ್ರೆ, ಖಂಡಿತವಾಗ್ಲೂ ಒಂದು ಪರ್ಟಿಕ್ಯುಲರ್ ಇಯರ್, ಸೊ ಈ ಇಯರ್ ಅಲ್ಲಿ ನಿಮಗೆ ಅದೆಲ್ಲಾನು ಕೂಡ ನೀವು ಹಾಕಿರೋ ಅಮೌಂಟ್ ಪ್ರಾಫಿಟ್ ಆಗಬಹುದು. ಖಂಡಿತವಾಗ್ಲೂ ತುಂಬಾ ಚಾನ್ಸಸ್ ಇದೆ. ನಿಮ್ಮ ಲೈಫ್ ಮೇ, ಜೂನ್, ಜುಲೈ, ಆಗಸ್ಟ್ ಈ ಒಂದು ಪೀಕ್ ಮಂತ್ ಆಗಿರುತ್ತೆ. ಈ ಪೀಕ್ ಮಂತ್ ಅಲ್ಲಿ ನೀವು ಒಂದು ಸ್ಟ್ರಾಟಜಿ ಮಾಡ್ಬೇಕಂದ್ರೆ, ಮಾರ್ಕೆಟಿಂಗ್ ಮಾಡ್ಬೇಕಂತಿದ್ರೆ, ಅಥವಾ ನೀವೇನಾದ್ರೂ ಬಿಸ್ನೆಸ್ ಅಲ್ಲಿ ಬೇರೆ ತರ ಪ್ಲಾನ್ ಮಾಡ್ತಾ ಇದ್ರ ಅಂತಂದ್ರೆ, ನಿಮ್ಮೆಲ್ಲಾ ಪ್ಲಾನ್ಗಳನ್ನ ನೀವು ಖಂಡಿತವಾಗ್ಲೂ ನಡೆಸಬಹುದು, ಅದನ್ನ ಇಂಪ್ಲಿಮೆಂಟ್ ಮಾಡಬಹುದು. ಸೊ ನೋಡಿ, ಬಿಸ್ನೆಸ್ ವರ್ಕ್ಸ್ ಅಂಡರ್ ಲೈಕ್ ಸ್ಟ್ರಾಟರ್ಜೀಸ್. ನೀವು ಒಂದು ಸ್ಟ್ರಾಟರ್ಜಿ ಮಾಡ್ಬೇಕಂದ್ರೆ ಖಂಡಿತವಾಗ್ಲೂ ಮಾಡಬಹುದು. ಅಂಡ್ ನಿಮ್ಮ ಕರಿಯರ್ ಅಲ್ಲಿ ನೀವು ಬೇರೆ ಕಡೆ ಜಾಬ್ ನ ಹುಡುಕ್ತಾ ಇದ್ದೀರಾ, ಸೊ ಜಾಬ್ ಅಲ್ಲಿ ನೀವು ಬದಲಾವಣೆ ಬಯಸ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಬದಲಾವಣೆ ಆಗುತ್ತೆ. ನಿಮ್ಮ ಸ್ಯಾಲರಿ ಹೈಕ್ ಆಗುತ್ತೆ, ಅಥವಾ ಬೇರೆ ಕಂಪನಿಗೆ ಸೇರ್ಕೋಬೇಕಿದ್ರೆ ಖಂಡಿತವಾಗ್ಲೂ ನೀವು ಅವಕಾಶಗಳಿರುತ್ತೆ, ಖಂಡಿತ ಅಪಾರ್ಚುನಿಟಿ ಸಿಗುತ್ತೆ. ಅಪಾರ್ಚುನಿಟಿ ಬಂದಾಗ ನೀವು ಉಪಯೋಗಿಸ್ಕೊಬಹುದು. ಯಾವಾಗ ಅಪಾರ್ಚುನಿಟಿ ಸಿಗುತ್ತೆ ಅಂದ್ರೆ ನೋಡಿ, 8 ಆಫ್ ಪೆಂಟಿಕಲ್ಸ್ ಇದೆ. ಯು ಆರ್ ವರ್ಕಿಂಗ್ ಸೋ ಮಚ್, ನೀವು ತುಂಬಾನೇ ವರ್ಕ್ ಮಾಡ್ತಾ ಇದ್ರ, ಕಷ್ಟ ಪಡ್ತಾ ಇದ್ರ, ಬಟ್ ನಿಮ್ಮ ಲೈಫ್ ಅಲ್ಲಿ ಫೈನಾನ್ಷಿಯಲಿ ನೀವು ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ. ಖಂಡಿತವಾಗ್ಲೂ ಅದು ಈ ಒಂದು ನಾನು ಹೇಳದ್ನಲ್ವಾ, ಸೊ ಮೇ ಆದ ನಂತರ ನಿಮ್ಮ ಲೈಫ್ ಅಲ್ಲಿ ಎಲ್ಲಾನು ಬದಲಾಗತ್ತೆ. ಸೊ ಜಸ್ಟಿಸ್ ಇದೆ, ನೀವೇನ್ ಕಷ್ಟ ಪಡ್ತೀರಾ ಅಥವಾ ನೀವೇನೆಲ್ಲ ನಿಮ್ಗೆ ಜಸ್ಟಿಸ್ ಸಿಗಬೇಕು ಕರಿಯರ್ ಲೈಫ್ ಅಂಡ್ ಬಿಸ್ನೆಸ್ ಲೈಫ್ ಅಲ್ಲಿ, ಯು ವಿಲ್ ಬಿ ಗೆಟಿಂಗ್ ವೆರಿ ಸೂನ್ ಅಂತ ನಾನು ಹೇಳ್ತೀನಿ. ಸೊ 7 ಆಫ್ ಸೋರ್ಟ್ಸ್ ಅಂಡ್ ನೋಡಿ 6 ಆಫ್ ಸೋರ್ಟ್ಸ್ ಇದೆ. ಸವಾಲುಗಳು ಬಂದೇ ಬರುತ್ತೆ, ಅದನ್ನ ನೀವು ಹೆಂಗೆ ಧೈರ್ಯವಾಗಿ ನಿಂತು ಅದನ್ನ ಹೋರಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಖಂಡಿತವಾಗ್ಲೂ ನಿಮ್ಮ ಲೈಫ್ ಅಲ್ಲಿ ಕರಿಯರ್ ಗ್ರೋತ್ ಆಗುತ್ತೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.